ನಿಮಿಷ ನಿನ್ನೆ ನಾವು 49 ಜಾತಿಗಳ ಅಲೆಮಾರಿಗಳ ಸಭೆ ಕರೆದಿದ್ದೀವಿ ನಾವು. ಆ ಸಭೆಗೆ ಯಾರ್ಯಾರು ಬರ್ಬೇಕು ಅನ್ನೋದು ಹೇಳಿದ್ವಿ. ಆ ಒಂದು ಸಮುದಾಯದ ಸಭೆ ನಡೀತಾ ಇತ್ತು. ಇವರು ಉಳಿದಂಥ ಸಮುದಾಯ ಕೊರ್ಮ ಸಮುದಾಯದವ್ರು ನಾವು ಕೂಡ ಅಲೆಮಾರಿಗಳು, ನಮ್ಮನ್ನ ಯಾಕೆ ಸೇರ್ಸ್ಕೊಂಡಿಲ್ಲ ಅಂದರು. ಆಯ್ತು ಕೂತ್ಕೊಳ್ರಪ್ಪ, ಅದೇನು ಮಾತಾಡೋಣ ಅಂದ್ವಿ. ಇವ್ರ ಹತ್ರ ಮಾತಾಡೋಕ್ಕೆ ಕರೆದಿದ್ದಾರೆ. ನಾನು ಸಭೆ ಅಲ್ಲ, ಇವರೆಲ್ಲರೂ ಸೇರಿ ನನ್ನ ಕರೆದು ನಮಗೆ ನೋವೆಲಾಗಿದೆ, ಅನ್ಯಾಯ ಆಗಿದೆ, ನಾವು ಸಣ್ಣ ಸಮುದಾಯದವರು, ನಮಗೆ ಯಾವುದೇ ಸವಲತ್ತು ಸಿಗ್ತಾ ಇಲ್ಲ, ನೀವು ದಯಮಾಡಿ ನಿಮ್ಮ ನಾಯಕತ್ವದಲ್ಲಿ ನಮಗೆ ಪರಿಹಾರ ಸಿಗಬೇಕು ಅನ್ನೋ ಒಂದು ಆಗ್ರಹಿಸಿ ಅವರು ಸಭೆ ಮಾಡಿದರು. ಆ ಸಭೆಯಲ್ಲಿ ಇವರು ಬಂದ್ಬಿಟ್ಟು ಅಲ್ಲಿ ಇದನ್ನು ಮಾಡಿದರು. ನಮ್ಮನ್ನ ಯಾಕೆ ಕರೆದಿಲ್ಲ, ಅದು ಹೆಂಗೆ ಮಾಡ್ತೀರ, ಇದನ್ನ ಹೆಂಗೆ ಮಾಡ್ತೀರಿ, ಅದು ಎಲ್ಲರೂ ಮಾಡೋಕ್ಕೆ ಸಾಧ್ಯನಾ? ಅಲ್ಲಿ ಮಹಿಳಾ ಪೊಲೀಸರು ಇದ್ರು, ಎಲ್ಲರೂ ಇದ್ದಾರೆ, ಯಾವುದೂ ಇಲ್ಲ ಕಟ್ಟು ಕತೆ. ಆ ರೀತಿ ಮಾಡಿರೋದು ಸರಿಯಲ್ಲ. ಒಬ್ಬ ಅಧ್ಯಕ್ಷೆಯಾಗಿ ಸರಿಯಾಗಿ ನಡ್ಕೋಬೇಕು. ನಾನೇ ಅಲ್ಲಿದ್ದೀನಿ ಏನ್ರಿ, ನಾನೇ ಅಲ್ಲಿದ್ದೀನಿ. ಆಮೇಲೆ ಅವ್ರ ಕಡೆ 10 ವಿಡಿಯೋ ಮಾಡಿ ಒಂದ್ ಹತ್ರ ಅದು ಬರ್ಬೇಕಲ್ಲ, ತೋರಿಸ್ಬೇಕಾಯ್ತಲ್ಲ ಅವರು ಅವರವೇ. ಈಗ ಸಮುದಾಯದಲ್ಲಿ ಅವ್ರ ಮೇಲೆ ಅಂತ ಕ್ರಮಕ್ಕೆ ಏನಾದರೂ ಆಗ್ರಹ ಮಾಡ್ತೀರಾ ಅಥವಾ ಯಾವ ರೀತಿ? ನಾವೇನಿಲ್ಲ, ಆ ರೀತಿ ಸುಳ್ಳೆಲ್ಲ ಕಂಪ್ಲೇಂಟ್ ಕೊಟ್ಬಿಟ್ಟು ಈ ಸಣ್ಣ ಸಮುದಾಯದ ಮೇಲೆ ದೌರ್ಜನ್ಯ ಮಾಡಕ್ ಬರೋದು ಸರಿಯಲ್ಲ. ನಿಮ್ಮದೇನಿದೆ ನೀವು ಮಾಡ್ಕೊಳ್ರಿ, ಅವ್ರದ್ದೇನಿದೆ ಅವ್ರು ಮಾಡ್ಕೊಳ್ತಾರೆ. ಪ್ರಜಾಪ್ರಭುತ್ವದಲ್ಲಿ ಇವ್ರು ಬಂದು ಸಭೆ ಮಾಡ್ತಿರುವಾಗ ನೀವು ಬಂದು ದಾಂಧಲೆ ಮಾಡೋದು ಏನಿತ್ತು? ನಿಮ್ಮನ್ನು ಕರೆದಿದ್ರ ಅವ್ರನ್ನ, ಈ ಅಮ್ಮನ ಕರೆದಿದ್ರ ಅಲ್ಲಿಗೆ? ಇವ್ರು ಯಾಕೆ ಬರ್ಬೇಕು ಅಲ್ಲಿಗೆ? ನೀವು ಬಂದಿರಲ್ಲ, ಆಯ್ತು ಅಂತೇಳಿ ಗೌರವವಾಗಿ ವೇದಿಕೆ ಮೇಲೆ ಕುಂದಿಸಿದ್ದೇವೆ. ಇವ್ರು ಬಂದಿದ್ದಾರೆ, ಬಿಡಪ್ಪ ಅದೆಲ್ಲಿ ಏನು ಮಾಡಬೇಡ್ರಿ, ಅವರು ನಮ್ಮವರೇ ಅಂತಂದು ಹೇಳ್ಬಿಟ್ಟು ಅದಾದಮೇಲೆ ಈ ರೀತಿ ಆದಂಥ ಮತ್ತೊಂದು ಸಭೆ ಮಾಡ್ತಾ ಇದ್ರು ಪಾಪ ಇವರು. ನಾನು ಕುಂದಿಸ್ಕೊಂಡು ಮತ್ತೆ ಆ ಸಭೆಗೆ ಬಂದ್ಬಿಟ್ಟು ಅಲ್ಲಿ ದಾಂಧಲೆ ಮಾಡಿದ್ದಾರೆ. ದಾಂಧಲೆ ಮಾಡಿ ಇದೆಲ್ಲ ಕಟ್ಟು ಕತೆ ಮಾಡ್ಕೊಂಡು ಅಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಪೊಲೀಸರು ಅಲ್ಲೇ ಮುಟ್ಟುಕೊಳಿಸಬೇಕು ಅಂತ ಹೇಳಿ ಈ ರೀತಿ ದಾಂಧಲೆ ಮಾಡಿದ್ರ? ಹೌದು. ಈಗ ಆ ಮಹಿಳೆ ಯಾರೋ ಕಂಪ್ಲೇಂಟ್ ಬೇರೆ ಕೊಟ್ಟಿದ್ದಾರೆ ಸರ್. ಯಾರು ಸರ್ ಆ ಮಹಿಳೆಗೂ? ಇವ್ರು ಸೃಷ್ಟಿ ಮಾಡಿ ಆ ರೀತಿ ಮಹಿಳೆಯರನ್ನ ದುರುಪಯೋಗ ಪಡಿಸ್ಕೊಂಡು ದುರ್ಬಲ ಮಾಡ್ಕೊಂಡು ಈ ರೀತಿ ಸುಳ್ಳು ಕಂಪ್ಲೇಂಟ್ ಕೊಡೋದು ಸರಿಯಲ್ಲ. ಅಲ್ಲಿ ಪೊಲೀಸ್ನವ್ರು ಇದ್ದಾರೆ, ಮಹಿಳಾ ಪೊಲೀಸರು ಇದ್ದಾರೆ, ಎಲ್ಲರೂ ಇದ್ದಾರೆ, ಹೋಗೋವರೆಗೂ ಕೂಡ ಅಲ್ಲಿದ್ದಾರೆ. ನಾನೇ ಎಲ್ಲರೂ ಸಮಾಧಾನ ಮಾಡಿ ಕೊಲಿಸಿದ್ದೇವೆ. ಅಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ಭರತನವರು ಕೂಡ ಅಲ್ಲೇ ಇದ್ರು. ಅದರಿಂದ ಯಾವುದೇ ಗಲಾಟೆ ಆಗಿಲ್ಲ, ಗದ್ದಲಾಗಿಲ್ಲ. ನಂತರ ಇದು ಸೃಷ್ಟಿ ಮಾಡ್ಕೊಂಡು ಈ ರೀತಿ ಆದಂಥ ಒಂದು ಅಪಪ್ರಚಾರಕ್ಕೆ ಇಳಿದರೆ ಅದು ಸರಿಯಲ್ಲ.